Hi guys, welcome back to my new vlog. ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ. ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ಅದಕ್ಕೆ ಅಪ್ಪಂಗೆ ಟೊಮೊಟೊ ಗೊಜ್ಜು ಮಾಡಿ ಕೊಯ್ತಾ ಇದ್ದೀವಿ. ಒಂದು ಪಾತ್ರೆ ಇಟ್ಕೊಂಡು ಸಾಸಿವೆ, ಕರಿಬೇವು, ಕಡಲೆಬೇಳೆ, ಬೆಳ್ಳುಳ್ಳಿ ಹಾಕೊಂಡೆ ಗಾಯ್ಸ್. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ ಗಾಯ್ಸ್. ನೆಕ್ಸ್ಟ್ ಟೊಮೆಟೊ ಹಾಕೊಂಡೆ. ಟೊಮೆಟೊ ಹಾಕೊಂಡು ಮಿಕ್ಸ್ ಮಾಡ್ತಿದ್ದೀವಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ತುಪ್ಪ ಹಾಕೋತಾ ಇದ್ದೀನಿ. ನಮ್ಮ ಸ್ಪೆಷಲ್ ಪಾತ್ರೆ AMC ಪಾತ್ರೆ ಗಾಯ್ಸ್. ಇದು AMC ಪಾತ್ರೆ ಗಾಯ್ಸ್. ಇದು ಆಯಿಲ್ನೆಲ್ಲ ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ನೆಕ್ಸ್ಟ್ ಖಾರ ಪುಡಿ ಹಾಕೋತಿದ್ದೀವಿ, ರೆಡ್ ಚಿಲ್ಲಿ ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಅರಿಶಿನ ಪುಡಿ ಹಾಕೋತಾ ಇದ್ದೀವಿ. ನೆಕ್ಸ್ಟ್ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. 98 ಬರೋವರೆಗೂ, ಇದು ಸಿಂಬಲ್ 98 ಬರೋವರೆಗೂ ನಾವು ಆಫ್ ಮಾಡಬಾರ್ದು. ಅದು ಅಷ್ಟೊತ್ತಿಗೆ ಬೆಂದಿರುತ್ತೆ. 5 ಮಿನಿಟ್ಸಲ್ಲಿ ಬಂದ್ಬಿಡುತ್ತೆ ಇಲ್ಲಿಗೆ. ಬೇಗ ಅಡುಗೆ ಆಗುತ್ತೆ ಗಾಯ್ಸ್. ಇದು ಲಿಡ್ ಇನ್ನೊಂದು ಥರ ಇದೆ ನೋಡಿ. ಇದು ಲಿಡ್ಡು, ಇದು 2 ಮಿನಿಟ್ಸ್ಗೆ ಆಗುತ್ತೆ. ಇದು ವಿಸಲ್ ಬಿಟ್ಟಾಗ ನಾವು ಬಂದು ಆಫ್ ಮಾಡ್ಕೋಬೇಕು. ಈಗ 98ಗೆ ಬಂದಿದೆ ಗಾಯ್ಸ್. ಈಗ ಲಿಡ್ ತೆಗಿತೀವಿ. ಹೇಗಿದೆ ನೋಡಿ. ನೀವು ನೋಡ್ಬೋದು, ತುಂಬಾ ಚೆನ್ನಾಗಿ ಬೆಂದಿದೆ. ಈಗ ಸಡನ್ ಆಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಮಪ್ಪ ಮನೆಯಿಂದ ಕುಣಿಗಲ್ವರೆಗೂ ನಮ್ಗೆ ಏನಾದರೂ ತೊಂದರೆ ಆದರೆ 1098ಗೆ ಕಾಲ್ ಮಾಡಿದ್ರೆ ನಮಗೆ ಯಾವುದೇ ತೊಂದರೆ ಆದ್ರೂ ನಮಗೆ ಹೆಲ್ಪ್ ಮಾಡೋಕ್ಕೆ ಯಾರು ಬರ್ತಾರೆ. ನಮಗೆ ಯಾರೇ ಕಾಟ ಕೊಟ್ರೂ ಈ ನಂಬರ್ಗೆ ಫೋನ್ ಮಾಡಿ. ಈ ನಂಬರ್ ತಿಳಿದಿತ್ತು ನನಗೆ KSRTC ಬಸ್ಸಲ್ಲಿ. ಇದನ್ನು ನಾನು KSRTC ಬಸ್ಸಲ್ಲಿ ನೋಡಿದೆ ಗಾಯ್ಸ್. ನಾವೀಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇದೆ ತಾಳೆಕೆರೆ ಆ್ಯಂಡ್ ಪೋಸ್ಟ್. ಈಗ ನಮ್ಮ ದೊಡ್ಡಮ್ಮರ ಮನೆ ಬರ್ತದೆ, ತೋರಿಸ್ತೀನಿ ತಡೀರಿ. ಗಾಯ್ಸ್, ತಾಳೆಕೆರೆಯಿಂದ ಮಾಗಡಿಗೆ ಬಂದು ನಮ್ಮಮ್ಮ ಸೌತೆಕಾಯಿ ಕಡಿಸಿದ್ರು, ತಿಂತಾ ಇದ್ದೀವಿ. ಕುಣಿಗಲ್ಲಿಂದ ಡೈರೆಕ್ಟ್ ಕಾಮಾಕ್ಷಿಪಾಳ್ಯ ಬಸ್ ಬರುತ್ತೆ. ಆ ಬಸ್ಸಲ್ಲಿ ನಾನು ಇವಾಗ ಬೆಂಗಳೂರಿಗೆ ಬಂದಿದ್ದೀನಿ. ಸ್ಟೇಷನ್ನಿಂದ ಮನೆಗೆ ಬರ್ತಿದ್ದೋ, ಆಗ ನಾವು ಅಲ್ಲಿ ಮಾರ್ಕೆಟ್ ಸಿಗುತ್ತೆ. ಮಾರ್ಕೆಟ್ ಒಳಗಡೆಯಿಂದನೇ ಬಂದು ನಮ್ಮ ದೊಡ್ಡಪ್ಪ ಕರ್ಕೊಂಬಂದರು. ಈಗ 2 ಫ್ಲೋರ್ ಮೇಲತ್ತಬೇಕು. ಮೇಲತ್ತಿ ಮನೆಗೆ ಬಂದು ಎಲ್ಲಾದರೂ ಇಲ್ಲ, ಒಬ್ಬರು ಇಲ್ಲ. ಏನು ರೂಮ್ ಸೇರ್ಕೊಬಿಟ್ಟವ. ಹಾಯ್ ಹೇಳಿ. ಹಾಯ್. ನಮ್ಮಮ್ಮ ನೋಡಿ ಮನೆಗೆ ಬಂದಿದ ತಕ್ಷಣ ಊಟ ಮಾಡ್ತಾ ಇದ್ದಾರೆ. ಇವರೆಲ್ಲ ನನ್ನ ಮಾತಾಡ್ಸಕ್ಕೆ ಬಂದರು. ನಿತ್ಯ ಹೇರ್ ಕುಂಬ್ ಮಾಡ್ತಾ ಇದ್ಲು. ಸಿಂಚು ಅಕ್ಕ ಸ್ನಾನ ಮಾಡ್ಕೊಂಡು ಹೀಗೆ ಬಂದರು. ನೋಡಿ ಮಸ್ತಾಗಿ ಆಟ ಆಡ್ತಿದ್ದಾಳೆ. ನಾವು ಅಳ್ಗುಳಿ ಮನೆ ಆಟ ಆಡ್ದು. ಅವರೆಲ್ಲ ಇಲ್ಲಿ ಯೋಗ ಮಾಡ್ತಾ ಇದ್ದಾರೆ. ಅವರೆಲ್ಲ ಅಲ್ಲಿ ಏನೇನೋ ಮಾಡ್ತಾ ಇದ್ದಾರೆ. ನಮ್ಮ ತಾತ ಇಲ್ಲಿ ಸುಮ್ಮನೆ ಕೂತಿದ್ದಾರೆ. TV ಏನೋ ಆಗಿದೆ ಅಂತ ಎಲ್ಲ ಮಾಡ್ತಾ ಇದ್ದಾರೆ. ಇವರು ಅಂತೂ ಕಾಮಿಡಿಯಾಗಿ ಯೋಗ ಮಾಡ್ತಾ ಇದ್ದಾರೆ. ಕಚೋರಿ ತಿಂದಿರು ಗಾಯ್ಸ್. ಕಚೋರಿ ತಿಂದು ನಾವು ಗಾಯ್ಸ್ ಈಗ ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಹತ್ರನೇ ಇರೋದು. ನಾನು ನಿತ್ಯ 3 ಜನ ಹೋಗ್ತಾ ಇದ್ದೀವಿ. ನೀವು ಸಹ ನೋಡಿ. ನಾನು ನಿತ್ಯ ಮನ್ವಿತಾ ಹೋಗ್ತಾ ಇದ್ದೀವಿ ಮಾರ್ಕೆಟ್ಗೆ. ನೋಡಿ ಗಾಯ್ಸ್, ಮಾರ್ಕೆಟ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲೆಲ್ಲ ಮಾರ್ತಾ ಇದ್ದಾರೆ. ಈಗ ರಾತ್ರಿ ಬಂದಿದ್ದೀವಿ ನಾವು. ಈಗ ನಾವು ಮೊಟ್ಟೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲಿದೆ ನೋಡೋಣ.
ಇರೋದು. ಅಂಕಲ್ ಕೇಳಿಲ್ವಾ? ಈಗ ತಗೊಂಡಿದ್ದೀವಿ ಗಾಯ್ಸ್, ಮೊಟ್ಟೆನೂ ತಗೊಂಡ್ವಿ, ಈರುಳ್ಳಿನೂ ತಗೊಂಡಿದ್ವಿ. ನಾವು ಬೆಂಗಳೂರಿಗೆ ಯಾಕೆ ಬಂದು ಏನಕ್ಕೆ ಬಂದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀವಿ. ಇದೇ ರೀತಿ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್.